Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಎಸ್ಐಟಿ ತನ್ನ ಪಾವಿತ್ರತೆಯನ್ನ ಕಳೆದುಕೊಂಡಿದೆ ಅನ್ನುವಂಥ ಒಂದು ಹೇಳಿಕೆಯನ್ನ ಇವತ್ತು ಆರ್ ಅಶೋಕ್ ನೀಡಿದ್ದಾರೆ. ಎಸ್ಐಟಿಯನ್ನ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಕೂಡ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಆರೋಪಿಸಿದ್ದಾರೆ. ಎಸ್ಐಟಿ ತನ್ನ ಪಾವಿತ್ರತೆಯನ್ನ ಕಳ್ಕೊಂಡ್ಬಿಟ್ಟಿದೆ. ಈ ಎಸ್ಐಟಿಯನ್ನ ಸರ್ಕಾರ ತನ್ನ ಲಾಭಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಜಾಮೀನು ನಿರಾಕರಣೆಯಾದ್ರೂ ಕೂಡ ಯಾಕೆ ಪ್ರಜ್ವಲ್ ರೇವಣ್ಣನ ಮಾಜಿ ಕಾರ್ ಚಾಲಕ ಡ್ರೈವರ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾರ್ಯಾರು ಬೇಕು, ಯಾರ್ಯಾರ ಮೇಲೆ ಆರೋಪ ಇದೆ, ಟ್ರಾನ್ಸ್ಫರ್ ಮಾಡಬೇಕು, ಅದಕ್ಕೆ ಎಸ್ಐಟಿ ಬಳಸ್ಕೊಳ್ತಾ ಇದ್ದಾರೆ. ಈ ತರದ ಒಂದಷ್ಟು ಆರೋಪಗಳನ್ನ ಇವತ್ತು ಆರ್ ಅಶೋಕ್ ಮಾಡಿದ್ದಾರೆ. ಮತ್ತೆ ಎಸ್ಐಟಿಯಲ್ಲಿ ಆಗುವಂಥ ಎಲ್ಲ ತನಿಖೆ ಪಿನ್ ಟು ಪಿನ್ ಮಾಹಿತಿ, ಇನ್ನು ತನಿಖೆ ಆಗಕ್ಕೆ ಮುಂಚೆ, ಅರೆಸ್ಟ್ ಆಗಕ್ಕೆ ಮುಂಚೆ ಫಸ್ಟು ಕಾಂಗ್ರೆಸ್ವರೆಗೆ ಮೆಸೇಜ್ ಹೋಗ್ತೈತೆ, ಆಮೇಲೆ ಪೊಲೀಸ್ ಕೆಳ ಅಧಿಕಾರಿಗಳಿಗೆ ಮೆಸೇಜ್ ಹೋಗ್ತೈತೆ. ಆ ಪರಿಸ್ಥಿತಿಯಲ್ಲಿ ಎಸ್ಐಟಿ ನಡೀತಾ ಇದೆ ಇವತ್ತು. ಅದಕ್ಕೆ ಎಸ್ಐಟಿ ಅದರ ಪಾವಿತ್ರತೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಈಗ ಒಳ್ಳೆ ತನಿಖೆ ಮಾಡಿಸ್ಬೇಕು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಇನ್ನೂ ಸಿಕ್ಕಿಲ್ಲ. ಅದರಿಂದ ಕೂಡಲೇ CBI ಕೊಡಲಿ, ನೋಡೋಣ. ಇವ್ರು ಇಷ್ಟು ದಿನ ಟೈಮ್ ತಗೊಂಡಿದ್ದಾರಲ್ಲ, CBI ಎಷ್ಟು ದಿನ ಟೈಮ್ ತಗೊತಾರೆ ಅರೆಸ್ಟ್ ಮಾಡೋಕ್ಕೆ ಗೊತ್ತಾಗ್ತೈತಲ್ಲ. ನಿಮ್ಮ ಕೈಲಿ ಅರೆಸ್ಟ್ ಮಾಡೋಕ್ಕಾಗಿಲ್ಲ, ಅದರಿಂದ CBI ಕೊಡಿ. ಅವ್ರು ಎಷ್ಟು ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ ನೋಡೋಣ. ಮಾಡಲಿಲ್ಲ ಅಂದರೆ ಮತ್ತೆ ನೀವು ವಾಪಸ್ ತಗೊಂಡಿರಬೇಕಾದ್ರೆ, ಕೇಸ್ನ ವಿಡ್ರಾ ಮಾಡಿರಬೇಕಾದ್ರೆ. ಇನ್ನು ಸಂಸದ ಪ್ರಜ್ವಲ್ ವಿರುದ್ಧದ ರೇಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ತನಿಖೆ ನಡೆಯುವಾಗ ಏನೂ ಕೂಡ ಮಾಹಿತಿಯನ್ನ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ ಮಾತಾಡಿದ್ದಾರೆ. ಸದ್ಯ ಈಗ SIT ತನಿಖೆ ನಡೀತಾ ಇದೆ. ಸೊ ಹಾಗಾಗಿ ಅದರ ಡೀಟೇಲ್ಸ್ ಏನಿದೆ, ಹೆಂಗಿದೆ ತನಿಖೆ, ಹೆಂಗೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ನಾವು ಬಹಿರಂಗವಾಗಿ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ. ಜೊತೆಗೆ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು SIT ಗೊತ್ತಿದೆ. ಅವ್ರು ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತಾಡಿದ್ದಾರೆ. ಅದೆಲ್ಲ SIT ಗೊತ್ತಿರುತ್ತೆ. ಅವರು ತನಿಖೆ ನಡೆಯುವಾಗ ಅವ್ರು ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರ್ದು, ಅದನ್ನು ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರ್ಬೋದು, ಯಾವ್ದು ಇರಬಾರ್ದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದ್ರೆ ನೀವು ಹೇಳಿದರೆ ಸಹಾಯ ಆಗುತ್ತೆ. ಅದಕ್ಕೆ ನಾನು ಕೇಳಿದ್ದು, ನಿಮ್ಗೇನಾರ ಗೊತ್ತಿದ್ರೆ ಹೇಳಿಯಪ್ಪ, ಸಹಾಯ ಆಗುತ್ತೆ. ಕೆಲವು ಟೈಮ್ನಲ್ಲಿ ಏನಾಗುತ್ತೆ, ಇಂಟೆಲಿಜೆನ್ಸ್ನವ್ರಿಗೆ ಗೊತ್ತಿರಲ್ಲ, ಬೇರೆಯವ್ರಿಗೆ ಗೊತ್ತಿರುತ್ತೆ. ಅಂಥ ಟೈಮ್ನಲ್ಲಿ ಅದನ್ನು ಹೇಳಿದರೆ ಸಹಾಯ ಆಗುತ್ತೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.